ಮೆಚ್ಚಿನ ನಾಯಕರು ನಮ್ಮ ಇಕ್ರಾ ಶಿಕ್ಷಣ ಸಂಸ್ಥೆಗೆ ಚಿಕ್ಕ ಮತ್ತು ಮಕ್ಕಳ ಪರವಾಗಿ ನಾವೆಲ್ಲರೂ ಅವರಿಗೆ ಹೃದಯಾಂತರಾಳದಿಂದ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. Assalamualaikum warahmatullahi wabarakatuh. Very good morning to you. आपको यकीन होगा ये जो कंपाउंड दिखता है ये माननीय भीमन्ना नायक जी के पिछले विजिट में उन्होंने 1,25,000 रुपए दिए थे जिससे हमने ये कंपाउंड बनाया था और उस नमस्कार मुझे लगी ಮೊನ್ನೆ ಎಲ್ಲರೂ ಕೂಡ ನನಗೆ ಇಷ್ಟಪಟ್ಟಿದ್ರು ಆಗ ಕಾರಣ ವರ್ಷ ಲೇಟ್ ಆಗಿ ಖುಷಿ ಬಂದಿರುತ್ತಾರೆ. ಶಿಕ್ಷಣ ಸಂಸ್ಥೆ ನಾನು ನೋಡ್ತಾ ಇಲ್ಲ ಸುಮಾರು 30 ವರ್ಷದಿಂದ ಪ್ರಾರಂಭ ಆಗ್ತಿದ್ದ ಸಂಸ್ಥೆ ಇವತ್ತು 600ಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ಅವರ ಹೆಮ್ಮೆಯನ್ನು ಕೂಡ ಬೆಳೆಸಿ ಅಲ್ಲಿನ ಇನ್ನೂವರೆಗೂ ನಡೆಸಿರ್ತಕ್ಕಂಥ ಎಲ್ಲ ಟ್ರಸ್ಟಿನ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆ ಬಯಸ್ತೀನಿ. ಸರಿ, ನನಗೆ ಮಾತ್ರ ಅಭಿವೃದ್ಧಿ ಬಂದಿಲ್ಲ ಮಾತ್ರ ನಾನು ಯಾಕೆ ನಾನು ಇಲ್ಲಿಂದ ದೂರ ಇಲ್ಲಿರುವಂಥ ಮಕ್ಕಳಲ್ಲಿ ಮತ್ತು ಟೀಚರ್ಸ್ ಮತ್ತು ಟ್ರಸ್ಟಿಗೆ ಗೊತ್ತಿಲ್ಲ. ನಾನು ಇಲ್ಲಿ ನನ್ನ ಇಲ್ಲ ಮೊನ್ನೆ ನೀವು ಬಂದಿಲ್ಲ ಯಾಕೆ ನನ್ನೇನು ತೊಂದರೆ ಆಗ್ತೇನೆ ಅಂತಂದ್ರು. ಸಾರಿ ಯಾಕಂದ್ರೆ ಏನಿಲ್ಲಲ್ಲ. ಆವಾಗ ನಾನು ಕೇಳಿದಾಗ ನನಗೆ ಬೇರೆ ನನ್ನ ಕೆಲಸದ ಒತ್ತಡದಿಂದ ನನಗೆ ಬರೋಕ್ಕಾಗಿಲ್ಲ. ಆ ಥರ ಅದು ನನ್ನ ಸಂಸ್ಥೆ, ನಾನು ಒಬ್ಬ ಈ ಸಂಸ್ಥೆ ಸದಸ್ಯನಾಗಿದ್ದೀನಿ. ಆ ರೀತಿ ಭಾವನೆ ನನಗೆ ಇಲ್ಲ. ನಾನು ಬೆಳಗ್ಗೆ ಬಂದೇ ಬರ್ತೀನಿ, ನಾನು ಎಷ್ಟೇ ಬೇರೆ ಕಾರ್ಯಕ್ರಮ ಕೂಡ ಒಂದು 5 ನಿಮಿಷ ಬಂದು ಹೋಗ್ತೀನಿ. ಆ ರೀತಿಯಲ್ಲಿ ನಾನು ಬಂದಿದ್ದೀನಿ. ಏನೇ ಆಗಲಿ ಮತ್ತೊಮ್ಮೆ ತಲೆಯಲ್ಲಿ ಕೂಡ ಬಯಸ್ತೀನಿ. ಶಿಕ್ಷಣ ಅನ್ನುವಂಥದ್ದು ಯಾರು ಸತ್ತಲ್ಲ. ಪ್ರತಿಯೊಬ್ಬರು ಕೂಡ ಈ ನಾಡಿನಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಹೊಂದಬೇಕು ಅಂತ ಇಚ್ಛೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು ಇಂಥ ಮಠಮಾನ್ಯರು ಎಲ್ಲರೂ ಕೂಡ ಈ ರೀತಿಯ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಆ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥದ್ದನ್ನು ಮಾಡ್ತಾ ಬಂದರು. ಆದರೂ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಸುಮಾರು 15-14% ಶಿಕ್ಷಣವನ್ನು ಹೊಂದೇ ಇರ್ತಕ್ಕಂಥ ಸ್ನೇಹಿತರನ್ನ ಅದು ಆಗಬಾರ್ದು ಅಂತಂದ್ರೆ ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಮುಂದೆ ಬರಬೇಕಾಗ್ತದೆ. ಯಾರು ಶಿಕ್ಷಣವನ್ನು ಹೊಂದಿದ್ರೋ ಆ ವ್ಯಕ್ತಿಗಳ ಭಾವನೆ ದಿನಚರಿ ನಾವು ದಿನನಿತ್ಯ ಕೂಡ ನೋಡ್ತಿದ್ದೇವೆ. ಈಗ ಮಾತಾಡಿದ್ರೆ ಅನೇಕ ಅನಾಚಾರ ಅತ್ಯಾಚಾರ ಬೇರೆ ವಿಚಾರಗಳಿಗೆ ನಾವು ಅದು ಆಗಬಾರ್ದು. ನಾವೆಲ್ಲರೂ ಭಾರತೀಯರು, ಭಾಷೆ ಯಾವುದೇ ಇರಲಿ, ಕಲಿಕೆ ಶಿಕ್ಷಣ ಮಾತ್ರ ಪ್ರತಿಯೊಬ್ಬರು ಕೂಡ ಬೇಕಾಗುತ್ತೆ. ಶಿಕ್ಷಣವನ್ನು ಪ್ರತಿಯೊಬ್ಬರು ನಮ್ಮ ಪೂರ್ವಜರು ಕಂಡಂತ ಮನಸ್ಸು ನೆನಸಾಗಕ್ಕೆ ಸಾಧ್ಯ ಆಗುತ್ತೆ.
ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕನ್ನು ನಾವು ಕಾಣಬೇಕಾದ್ರೆ, ನೆಮ್ಮದಿಯನ್ನು ನೆಲೆಸಬೇಕಾದ್ರೆ ನಾವೆಲ್ಲರೂ ಕೂಡ ಶಿಕ್ಷಣವಂತರಾಗಬೇಕಾಗ್ತದೆ. ಇವತ್ತು ವಿಕಾಸ ಸಂಸ್ಥೆ ಇಷ್ಟೊಂದು 30 ವರ್ಷದಿಂದ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯಬೇಕಾದ್ರೆ ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳ ಭಾವನೆ ಏನಿದೆ, ಈ ಭಾಗದ ಯಾವುದೇ ಮಕ್ಕಳಿಗೆ ಬಡವ ಬಲ್ಲಿಗ ಅನ್ನುವಂಥ ತಾರತಮ್ಯ ಇದ್ದರೆ ಎಲ್ಲ ವರ್ಗದ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡೋದು ಮುಖಾಂತರ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಮುಂದೆ ಆ ಮಕ್ಕಳು ಒಳ್ಳೆಯ ಸಂಸ್ಕೃತಿಯಾಗಿ ನಾಡಿನ ರಾಷ್ಟ್ರದ ಭದ್ರತೆಯಲ್ಲಿ ಅಭಿವೃದ್ಧಿಯಲ್ಲಿ ನಾವು ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬ ಮಕ್ಕಳಿಗೆ ಬರಬೇಕು ಅನ್ನೋ ವಿಚಾರದಲ್ಲಿ ಸಂಸ್ಥೆ ಎಷ್ಟೇ ತೊಂದರೆ ಆದರೂ ಕೂಡ ಏನೇ ಆದರೂ ಕೂಡ ಇದನ್ನ ನೆನೆಸಬಾರದು, ನಶಕ್ಕೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಅಷ್ಟೊಂದು 30 ವರ್ಷಗಳ ಕಾಲ ದೀರ್ಘವಾಗಿ ಇಲ್ಲಿಯವರೆಗೂ ನಶೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಗಮನಿಸ್ತೀನಿ. ಹಾಗೆ ತಾವು ಮಕ್ಕಳಿಗೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಮನೆಯಿಂದ ಹೇಗಿದ್ರು ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಕಲಿಬೇಕು ಅನ್ನೋ ಆಸಕ್ತಿ ಪ್ರತಿಯೊಬ್ಬರು ಚೆನ್ನಾಗಿದ್ದಾಗ ಮುಂದೆ ಒಳ್ಳೆಯ ಶಿಕ್ಷಣಕ್ಕಾಗಿ ಹೊರಹೊಮ್ಮಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಅವಕಾಶವನ್ನು ಇವತ್ತು ವಿಕಾಸ ಸಂಸ್ಥೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡುವ ಮುಖಾಂತರ ಕೊಟ್ಟಂಥ ಅವಕಾಶವನ್ನು, ಸಿಕ್ಕಂಥ ಅವಕಾಶವನ್ನು ನಾವೆಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡ್ತೀನಿ ಅನ್ನೋ ವಿನಂತಿಯನ್ನು ಮಾಡಬೇಕು ಬಯಸ್ತೀನಿ. ನಾನು ಕೇಳಿ ನನಗೆ ಶಾಸಕನಾಗಿ ನಾನು ಮನವಿ ಮಾಡಿ ಬಂದಿದ್ದೀನಿ, ಅಷ್ಟೇ ಶಾಸಕನಾಗಿ ಹೇಳಿದ್ರು ಅನೇಕ ಒಂದು ಜವಾಬ್ದಾರಿ ಇದೆ. ಹೇಳಿದ್ರು ಒಂದು ರಂಗಮಂದಿರ ಬೇಕು ಅಂತ ಹೇಳಿದ್ರು, ಅದಕ್ಕೆ ಒಂದು ರಂಗಮಂದಿರ ಬೇಕಾದಾಗ ಅದಕ್ಕೆ ಎಷ್ಟು ಹಣ ಬೇಕಾದರೂ ಸುಮಾರು 2-3 ಲಕ್ಷ ಹಣವನ್ನು ನಾನು ರಂಗಮಂದಿರಕ್ಕೆ ನನ್ನ ನಿಮ್ಮ MLA ಫಂಡಿಂದ ನಾನು ಕೊಡ್ತೀನಿ. ಅದರ ಜೊತೆಯಲ್ಲಿ ನಿಮ್ಮೆಲ್ಲ ಸಹಕಾರ ಏನಿದೆ ಅದು ನಾನು आज हम हमारे साथ जी पर देखकर बहुत खुशी हो रही है। हमें उनसे यही काफ़ी यही उम्मीद थी, तो हमारे साथ हमारे बहुत सालों से क्लास शुरू होने के पहले से हमारे साथ में है। क्लास शुरू होने के बाद भी बहुत सारा विजिट किए हैं। आज MLA होने के बाद पहली बार आए हैं। मैं हमारे शुक्रिया अदा करता हूँ। Music licensing reimagined.